ಎಷ್ಟೋ ವಯಸ್ಸು ನೀನ್ ನನಗೆ ಹೇಳ್ಕೊಡೋದಕ್ಕೆ ನೀನ್ ಹೊರಗಡೆ ಏನ್ ಮಾಡಿದ್ಯಾ ಅದನ್ನ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಬೇರೆ ತರ ಆಗತ್ತೆ. ಅಲ್ಲಿ ನೀವು ಒಬ್ರಿಗೊಬ್ರು ಹೊಡ್ಕೊಳ್ಳೋ ತನಕನೂ ಯಾರು ಬರಲ್ಲ, ಎಲ್ಲ ಓಡಾಡ್ತಿರ್ತಾರೆ ಆ ಕನ್ನಡಿ ಹಿಂದೆ. ಆಮೇಲೆ 500 ಜನ ಕೆಲಸ ಮಾಡ್ತಾರೆ ಹೊರಗಡೆ ಅಷ್ಟೇ. ನನ್ನ ಪಾಡಿಗೆ ನಾನು ಇರ್ತೀನಿ, ಅವ್ನು ನನ್ನ ಮೇಲೆ ಮೈ ಮೇಲೆ ಬರ್ತವೆ ಹೊರತು ನಾನು ಯಾವುದನ್ನು ಕೆಣಿಕೊಂಡು ಹೋಗಲ್ಲ, ಏನು ಹೇಳಲ್ಲ ಸರ್. ಕೆಲಸದ ಮುಖಾಂತರ ಮಾಡ್ತೀನಿ. ಚೆನ್ನಾಗಿತ್ತು ಬಿಗ್ ಬಾಸ್. ಸ್ವಲ್ಪ ಸ್ಟಾರ್ಟಿಂಗ್ ದಿನಗಳಲ್ಲಿ ಕಷ್ಟ ಆಯಿತು ಇರೋದಕ್ಕೆ, ಯಾಕಪ್ಪ ಬಂದೆ ಅನ್ನಿಸ್ತಿತ್ತು ಒಂದು 4-5 ವಾರ. ಆಮೇಲೂ ಸ್ವಲ್ಪ ಕಷ್ಟ ಆಯಿತು. ಕಡೆಯಲ್ಲಿ ಜನ ಖಾಲಿ ಕಮ್ಮಿ ಆಗ್ತಿದ್ದಂಗೆ ನಂಗೆ ಸ್ವಲ್ಪ ಜಾಗ ಸಿಕ್ತು, ಮಾತಾಡಲಿಕ್ಕೆ ಅವಕಾಶಗಳು ಸಿಕ್ತು. ಮಾತಾಡಿದೆ, ಬಳಸ್ಕೊಂಡೆ. ಯಾಕೆ ಪ್ರಾರಂಭದಲ್ಲಿ ಯಾಕೆ ಮಾತಾಡಿ ಬೇಕಿತ್ತು ಅಂದರೆ ಇವ್ರು ವೆರಿ ಪ್ಲ್ಯಾಂಡ್? ಐ ಆಮ್ ನಾಟ್ ಪ್ಲ್ಯಾಂಡ್ ಆರ್ ಎನಿಥಿಂಗ್. ಒಬ್ಬರೇ ಇದ್ದಾಗ ನಾನು ಮೊದಲೇನು ಮಾಡ್ತಿದ್ದೆ, ನನ್ನ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಏನಾದರೂ ನೆಗೆಟಿವಿಟಿ ಬಂದರೆ, ಸ್ವಲ್ಪ ಆರೋಪಗಳು ಬಂದರೆ ನನ್ನ ಮೇಲೆ ಅವಾಯ್ಡ್ ಮಾಡಿ ಸುಮ್ಮನಿರ್ತಿದ್ದೆ. ಮೌನ ನನ್ನ ಪಡೆಗೆ ನನ್ನ ಕೆಲಸ ಆಗ ಎಷ್ಟಿತ್ತು. ನೀವು ನನ್ನ ಇಂಟರ್ವ್ಯೂ ಮಾಡೋಕ್ಕೆ ಬಂದಾಗ ನೀವೇ ಕಾರ್ಲಿ ಕೂತ್ಕೊಂಡು ಒಂದು ಕ್ಲಾರಿಟಿ ಕೊಟ್ಕೊಂಡು ಬಂದ್ರಿ. ಏನೇನೋ ಮಾತಾಡ್ತಾರೆ, ಅದ್ರ ಬಗ್ಗೆ ನಂಗೆ ಬೇಕಾಗಿಲ್ಲ, ಅವರಿಂದ ಏನು ಹೇಳ್ತಾರೆ ಕೇಳೋಣ ಅಂತ ಒಂದು ಕ್ಲಾರಿಟಿ ಕೊಟ್ಕೊಂಡು ಬಂದ್ರಿ. ನನ್ನ ಮನಸ್ಸಲ್ಲಿ ಏನಿತ್ತು, ಆ ಮನೆ ಮೆತ್ತಗೆ ಮಾಡಿಬಿಡುತ್ತೆ ಸರ್. ಜನ ನೋಡ್ತಿರ್ತಾರೆ, ಹೊರ್ಗಡೆನೂ ಹಂಗೆ ಮಾತಾಡ್ತಿದ್ರಲ್ವ, ಕಮೆಂಟ್ಸ್ ಆಗಲಿ ಇದಾಗಲಿ ಬರ್ತಿತ್ತಲ್ವಾ, ಆಗಲಿ ಅವರು ಇನ್ನೂ ಸ್ವಲ್ಪ ಜೋರಾಗಿ ಮಾತಾಡೋರು ಅದ್ರ ಬಗ್ಗೆ ಎಲ್ಲ. ಹಾಗೆ ಹೀಗೆ ಮಾಡಿದ್ದಾನೆ, ಹಾಗೆ ಮಾಡಿದ್ದಾನೆ, ಸುಳ್ಳು ಹೇಳ್ತಾನೆ, ಯಾರೋ TV ಸುಟ್ಟಿರೋ ವಿಚಾರಕ್ಕೆಲ್ಲ ಕನೆಕ್ಟ್ ಮಾಡ್ಕೊಂಡು ಹೇಳ್ತಾ ಇದ್ರು. ಒಳಗಡೆನೂ ಹಂಗೆ ಮಾತಾಡ್ತಾ ಇದ್ರು. ನಮ್ಮ ಮನೇಲಾಗಿದ್ರೆ ಈಗ ಎಲ್ಲಾದರೂ ಮಾತಾಡ್ತಿದ್ದಾರೆ ಅಂದರೆ ಎದುರಿಗೆ ಯಾರು ಮಾತಾಡಿಲ್ಲ, ಇದುವರೆಗೂ ಮಾತಾಡ್ತಿದ್ದಾರೆ ಅಂದರೆ ನನ್ನ ಪಾಡಿಗೆ ನನ್ನ ಮನೆಗೆ ಹೋಗೋದು, ನನ್ನ ಆಫೀಸ್ಗೆ ಹೋಗೋದು, ಹೋಗ್ಬಿಟ್ಟು ನನ್ನ ಪಾಡಿಗೆ ನಾನು ಡೈವರ್ಟ್ ಮಾಡಿಕೊಂಡು ಒಂದು ಮೊಬೈಲ್ ನೋಡೋದು, ಏನೋ ಬರ್ಕೊಳ್ಳೋದು, ನನ್ನ ಪಾಡಿಗೆ ನಾನು ಏನೋ ಕೆಲಸ ಮಾಡ್ಕೊಳ್ಳೋದು, ನಮ್ಗೆ ಬೇಕಾದವ್ರ ಜೊತೆ ಮಾತಾಡ್ಕೊಳ್ಳೋದು. ಧೈರ್ಯ ತುಂಬೋರು ಇರ್ತಿದ್ರು, ಮಾತಾಡ್ಕೋತಿದ್ದೆ. ಆಮೇಲೆ ಎಲ್ಲಿ ಹೋಗಲಿ, ಯಾರ ಜೊತೆ ಮಾತಾಡಲಿ, ಎಲ್ಲೋದ್ರೂ ಅದೇ ಮಾತುಗಳು ಕೇಳಿಸ್ತಾ ಇತ್ತು. ಪ್ಲ್ಯಾನ್ ಶೋ ಯಾವ ಪ್ಲ್ಯಾನ್ ಶೋನೂ ಇಲ್ಲ, ಎಂಥದ್ದು ಇಲ್ಲ. ಪ್ಲ್ಯಾನ್ಡ್ ಶೋ ಆಗಿದ್ರೆ ಸರ್ ಅಲ್ಲಿ ಅಷ್ಟು ಜನ ಕಂಟೆಸ್ಟೆಂಟ್ಗಳು ಬಂದಿದ್ರು. ಒಂದಷ್ಟು ಜನ ಕಂಟೆಸ್ಟೆಂಟ್ಗಳು ಬ್ಯಾಕ್ಗ್ರೌಂಡ್ಗಡೆ ಸ್ವಲ್ಪ ಒಂದು ಲೆವೆಲ್ ಚೆನ್ನಾಗಿದ್ದಾರೆ ಎಲ್ಲರೂ ಅವ್ರವ್ರ ಜೀವನದಲ್ಲಿ ನೀಟಾಗಿ. ಆಮೇಲೆ ಅದೇ ಚಾನಲ್ ಆ್ಯಕ್ಟ್ ಮಾಡಿದಂಥ ಎಲ್ಲ ಬಂದಿದ್ರಲ್ಲಿ ಕಲಾವಿದರು ಎಲ್ಲ ಇದ್ದರು ಅದೇ ಚಾನಲ್ ಅವರು. ನನಗೂ ಆ ಚಾನಲ್ಗೂ ಏನು ಸಂಬಂಧನೇ ಇಲ್ಲ. ಎಲ್ಲಾದರೂ ಒಂಚೂರು ಏನಾದರೂ ಕಣ್ಣಿಗೆ ಏಟಾದಾಗಲಿ, ಬೇರೆ ಕಡೆ ಹೋದಾಗಲಿ ಕಣ್ಣಿಗೆ ಬಟ್ಟೆ ಹಾಕೊಂಡು ಕರ್ಕೊಂಡು ಹೋಗ್ತಾರೆ, ಒಂಥರ ಇದು ಕವರ್ ಮಾಡಿಕೊಂಡು ರ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆ ವಾರ್ಡು ಕರ್ಕೊಂಡು ಹೋದಾಗಲ್ಲ ಅವ್ನು ಗಡಿಯಾರನೂ ಇರಲ್ಲ. ನಮಗೆ ಸ್ವಲ್ಪ ಹುಷಾರಾದ್ಮೇಲೆ ಮಾತಾಡಿಸ್ಬೇಕು ಅಂದ್ರೆ ಜೊತೆಲಿರೋರನ್ನ ಏನಾಗ್ತಿದೆ ಏನು ಅಂದರೆ ಅದನ್ನೂ ಮಾತಾಡೋಕ್ಕೆ ಅವಕಾಶ ಇರಲ್ಲ ಅಲ್ಲಿ. ಅವ್ರವ್ರ ಹೆಸರು ಹೇಳಲ್ಲ. ಏನಾದರೂ ನಮ್ಮ ಆರೋಗ್ಯದ ಬಗ್ಗೆ ಇದ್ದರೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾರೆ. ಅಲ್ಲಿ ನೀವು ಒಬ್ರಿಗೊಬ್ರು ಹೊಡ್ಕೊಳ್ಳೋ ತನಕನೂ ಯಾರೂ ಬರಲ್ಲ, ಎಲ್ಲ ಓಡಾಡ್ತಿರ್ತಾರೆ ಆ ಕನ್ನಡಿ ಹಿಂದೆ ನಿಂತಿರ್ತಾರೆ. ಟೀಮ್ ಇರುತ್ತೆ, ಟೆಕ್ನಿಕಲ್ ಟೀಮ್ ಇರುತ್ತೆ. ಆದರೆ ನಮಗೆ ಗೊತ್ತಾಗಲ್ಲ. ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಶೋ ಎಲ್ಲ ಮುಗಿದ್ಮೇಲೆ ಬರ್ತಾರಲ್ಲ, ಅವ್ರು ಕೇಳ್ತೀವಲ್ಲ, ಅವ್ರು ಪಾರ್ಟಿ ಮಾಡಿದ್ರು ಒಂದು ಬಿಗ್ ಬಾಸಲ್ಲಿ ಶೋ ಎಲ್ಲ ಮುಗಿದ್ಮೇಲೆ. ಅಲ್ಲೊಂದು ನಾನು ಡ್ಯಾನ್ಸ್ ಎಲ್ಲ ಮಾಡಿದೆ ಪಾರ್ಟಿಲಿ. ಆವಾಗ ನಮಗೆ ಗೊತ್ತಾಯ್ತು ಡ್ಯಾನ್ಸ್ ನನಗೂ ಎಲ್ಲ ಟಾಸ್ಕ್ ಆಡಬೇಕು ಅಂತಿದೆ. ಅಂಡರ್ ಪ್ರೆಷರ್ ಯು ಪ್ಯಾನಿಕ್ ಅಂತ ಅಷ್ಟೇ. ನಾನು ಹೇಳಕ್ಕೆ ಹೋದೆ, ಸರ್ ನಮಸ್ಕಾರ ಅಂತ. ನೀವ್ಯಾರು ನಾನು ಯಾರು ಅಂತ ನಿಮಗೆ ಗೊತ್ತಿಲ್ದಿರ್ಬೋದು, ನೀವ್ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಇಂಚಿಂಚು ನೋಡಿದ್ದೀವಿ, ನಿಮ್ಮ ಪ್ಲಸ್ಸು ಮೈನಸ್ಸು ಎಲ್ಲ ನೋಡಿದ್ದೀವಿ, ಎಲ್ಲಾದ್ರ ಬಗ್ಗೆ ಕುತ್ಕೊಂಡು ಬರೆದಿದ್ದೀವಿ, ಪ್ರತಿಯೊಂದನ್ನು ಶೂಟ್ ಮಾಡಿದ್ದೀವಿ, ಹೆಂಗೆ ಏನು ಅಂತ. 24 ಗಂಟೆ ಅಂತ ಹೇಳಿದ್ರು. ಡ್ರಾಮಾ ಆಗಿದ್ರೆ ಲೈವೇ ತೋರಿಸಲ್ಲ, 24/7 ಲೈವ್ ಹೋಗ್ತಾ ಇರುತ್ತೆ. ಲೈವ್ ರೆಕಾರ್ಡ್ ಮಾಡಿ ಲೈವ್ ಅಂತ ಆಗ್ತಾ ಇಲ್ಲ, ಎಂಥದ್ದು ಇಲ್ಲ. ಮೊದಲಾಗಿದ್ರೆ ಏನಾಗ್ತಿತ್ತು ಅಂದರೆ ಒಳಗಡೆ 1.5 ಗಂಟೆ ಶೋ ಮಾತ್ರ ಬರ್ತಾ ಇತ್ತು ಮೊದಲೆಲ್ಲ, ಲೈವ್ ಇಲ್ಲದೆ. ಈಗ ಎಲ್ಲರ ಕೈಲೂ ಮೊಬೈಲ್ ಇದೆ, ತೋರಿಸ್ಲೇಬೇಕಾಗುತ್ತೆ ಲೈವ್ ಏನಾಗ್ತಿದೆ ಏನಾಗ್ತಿಲ್ಲ ಅಂತ. ಆಮೇಲೆ 500 ಜನ ಕೆಲಸ ಮಾಡ್ತಾರೆ, 400 ಜನ ಕೆಲಸ ಮಾಡ್ತಾರೆ ಸೆಟ್ಟಲ್ಲಿ. 500 ಜನ ಇರ್ತಾರೆ? ಹಾಂ, 400 ಜನ ಕೆಲಸ ಮಾಡ್ತಾರೆ. ಕಂಟೆಸ್ಟೆಂಟ್ ಸುತ್ತ ಇರ್ತಾರೆ ಅವರೆಲ್ಲ? ಅವರಲ್ಲ, ಫಾರ್ ದ ಶೋ. ಅಲ್ಲಿ ಸೆಕ್ಯೂರಿಟಿ ಆಗಲಿ, PCR ಇರೋರಾಗಲಿ, ನಮ್ಮನ್ನ ಗಮನಿಸೋರಾಗಲಿ, ಗ್ರಾಸರೀಸ್ ತರೋರು, ಅಲ್ಲಿ ಅಡುಗೆ ಮಾಡೋರು, ಆ ತಂಡಕ್ಕೆ ಅಡುಗೆ ಮಾಡೋರು, ಆಮೇಲೆ ಕ್ಯಾಂಟೀನ್ ನೋಡ್ಕೊಳ್ಳೋರು, ಆಮೇಲೆ ಏನಾದರೂ ಸಾಮಾನುಗಳು ಪ್ರಾಪರ್ಟಿ ಡಿಸೈನ್ ಮಾಡೋರು, ಟಾಸ್ಕ್ ಡಿಸೈನ್ ಮಾಡೋ ಟೀಮು, ಆಮೇಲೆ ಪ್ರಾಪರ್ಟಿ ಎಲ್ಲ ರೆಡಿ ಮಾಡೋರು. ಅದಕ್ಕೆ ಒಬ್ಬರು ಹೆಡ್ ಇರ್ತಾರೆ, ಡೈರೆಕ್ಟರ್ ಇರ್ತಾರೆ, ಆಮೇಲೆ ಕ್ಯಾಮ್ರಾದವರು ಅದನ್ನು ಎಡಿಟ್ ಮಾಡೋಕ್ಕೆ, ಈ ಥರ ಎಲ್ಲ ಥರದಲ್ಲೂ. ಆಮೇಲೆ ಲೈಟಿಂಗ್ಗಳು, ಏನಾದರೂ ಈವೆಂಟ್ಸ್ ಆದರೆ ಮನೆ ಒಳಗಡೆ ಅದಕ್ಕೊಂದಷ್ಟು ಎಲ್ಲ ಇರ್ತಾರೆ. ಆ ಎಲ್ಲ ಇರಬೇಕಾದ್ರೆ ಅಷ್ಟು ಜನರಲ್ಲಿ ಒಬ್ಬರಿಂದ ಇನ್ಫಾರ್ಮೇಷನ್ ಲೀಕ್ ಆಗಲ್ವಾ, ಇದು ಇಷ್ಟು ದಿನದಿಂದ ಇದು ಲೈವ್ ಅಲ್ಲ, ಆಗಲ್ಲ ಹೀಗಲ್ಲ ಅಂತ ಬಾಯ್ ಬಿಡ್ಸೋಕ್ಕಾಗಲ್ವಾ? ಆರಾಮಾಗಿ ಬಿಡಿಸ್ಬೋದು. ಏನಂದರೆ
ಇವತ್ತು ಶೂಟ್ ಮಾಡಿದ್ದನ್ನ ನಾಳೆಗೆ ಹಾಕ್ತಾರೆ ಯಾವುದನ್ನ ಎಪಿಸೋಡ್ನ. ಬಟ್ ಲೈವ್ ಮಾತ್ರ ಅಲ್ಲಿದಲ್ಲೇ ಅಲ್ಲಿದ್ರೆ ನಿಮ್ಮ ಆ್ಯಪಲ್ಲಿ ಬರ್ತಿರುತ್ತಲ್ಲ ಅದು. ಅಪ್ಲಿಕೇಶನ್ ಬರ್ತಾ ಇರುತ್ತೆ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಅಂತ. ಎಷ್ಟಪ್ಪ ಇರ್ತದ ಡ್ರೋನ್ ಆಗುತ್ತಾ ವಿಮಾನ ಆಗುತ್ತಾ ಅಂದ್ರೆ ಇವ್ರು ತಂದು ಮಾಡೋದಲ್ಲ, ಅಂಗಡಿಯಿಂದ ತಗೊಂಡೋಗಿ ಆರಿಸ್ತಾ ಇರೋದವ್ರು. ಸೊ ನಿಮ್ಗೆ ಅಂದ್ಕೊಂಡಿದ್ದೆ ಅದು ಕೊನೆವರೆಗೂ ಇರ್ತೀವಿ 100 ಆಗ್ತೀನಿ ಅಂತ ಅಂದ್ಕೊಂಡಿದ್ರೆ? ಇಲ್ಲ, 2 ವಾರ ಅನ್ಕೊಂಡು ಹೋಗಿದ್ದೆ ನಾನು ವೋಟಿಂಗ್ಸ್ ಬರಲ್ಲ ಅಂತ. ಸಂಸ್ಥೆ ಒಂದು ಪ್ರಮೋಟ್ ಮಾಡಿ ಬಂದ್ಬಿಡೋಣ, ಯಾಕೆಂದ್ರೆ ತಗೊಳ್ಳೋ ಕಸ್ಟಮರ್ಸ್ ಇದ್ದೇ ಇರ್ತಾರೆ, ಒಂದು ಡಿಮ್ಯಾಂಡ್ ಇದ್ದೇ ಇರುತ್ತೆ. ಯಾವ ಸಂಸ್ಥೆ? ಹಾಂ, ಯಾವ ಸಂಸ್ಥೆ? ಡ್ರೋನಾರ್ಕ್ ಏರೋಸ್ಪೇಸ್. ಬಂದಿರೋ RR ನಗರ. ತಗೊಳ್ಳೋ ಕಸ್ಟಮರ್ಸು ಒಂದಷ್ಟು ಜನಕ್ಕೆ ರೀಚ್ ಮಾಡೋಣ, ಒಂದಷ್ಟು ರೈತರಿಗೆ ರೀಚ್ ಮಾಡೋಣ, ಬಿಲೀವ್ ಮಾಡಿ ತಗೊಳ್ಳಿ ಅಂದ್ಕೊಂಡು ನಾನು ಬಂದಿದ್ದು ಶೋಗೆ. ಅದು ನೋಡಿದ್ರೆ ಬೇರೆ ಥರನೇ ಆಗೋಯ್ತು. ನನ್ನೊಂದು ಹಠ ಬರ್ತಾ ಹೋಗ್ತು. ವಾರ ಅಲ್ಲಿ ನಡೀತಿರೋದು ಇನ್ಸಿಡೆಂಟ್ಗಳು ನೋಡಿ ನನ್ನ ಪಾಡಿಗೆ ನಾನು ಇರ್ತಿದ್ದೆ, ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಂಡು ಹೋಗ್ತಿರಲ್ಲ. ಹೊರಗಡೆನೂ ಅಷ್ಟೇ ನನ್ನ ಪಾಡಿಗೆ ನಾನು ಇರ್ತೀನಿ, ಅವನು ನನ್ನ ಮೇಲೆ ಮೈ ಮೇಲೆ ಬರ್ತವೆ ಹೊರತು ನಾನು ಯಾವುದನ್ನು ಕೆಣಿಕೊಂಡು ಹೋಗಲ್ಲ. ಇದಂತೂ ಮುಗೀತು. ಮುಗ್ದಿದ್ದಿನ ಒಂದು ಜೀವನ ಸಿಕ್ಕಿದೆ, ಅದನ್ನು ಉಪಯೋಗಿಸಿ ಬೆಳ್ಕೊಂಡು ಹೋಗೋದಿರೋದು. 114 ದಿನ 113 ದಿನ ಇದ್ವಿ. ಅದು ಒಂದು ಶಾರ್ಟ್ ಆಫ್ ಟೈಮು. ಅದೊಂದು ನನಗೆ 1 ವರ್ಷ ಇದ್ದಂಗೆ ಆಯಿತು. ಅಲ್ಲಿ ಒಳಗಡೆ ಶಾರ್ಟ್ ಪೀರಿಯಡ್ ಆಫ್ ಟೈಮು. ಅಲ್ಲಿ ನಾವೇನಿದ್ವಿ ಅಂತ ತೋರಿಸಿ ಬಂದಿದ್ದೀವಿ. ಜಗತ್ತಿನಲ್ಲಿ ಅದೇ ಥರ ಬಾಳ್ಬೇಕಷ್ಟೇ. ಸೊ ಏನು ಮಾಡ್ತೀರಿ ಮುಂದೆ ಸಂಸ್ಥೆ ಏನಿದೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಏನು ಹೇಳಲ್ಲ ಸರ್. ಮೊದಲಿನ ಥರ ಎಕ್ಸಾಜುರೇಟ್ ಮಾಡಿ, ಸ್ಪೀಚಸ್ಸಲ್ಲಿ ಹೇಳೋ ಥರ ಎಕ್ಸಾಜುರೇಟ್ ಮಾಡಿ ಅದಕ್ಕೊಂದು ಮತ್ತೆ ಆ ಥರ ಹೇಳ್ದ ಏನು ಮಾಡೇ ಇಲ್ಲ ಅಂತ ಬರ್ತವೆ. ಏನು ಹೇಳಲ್ಲ ಸರ್, ಕೆಲಸದ ಮುಖಾಂತರ ಮಾಡ್ತೀನಿ, ಸಣ್ಣದಾಗೆ ಮಾಡ್ತೀನಿ, ಸಣ್ಣ ಹೆಜ್ಜೆನೇ ಇಟ್ಕೊಂಡು ಹೋಗ್ತೀನಿ. ಸೂಪರ್. ಸೊ ಬದುಕು ಒಂದು ಪಾಠ ಕಲಿಸಿದೆ ನಿಮಗೆ. ತುಂಬ ಕಾರ್ಯಕ್ರಮಗಳು ಕರೀತಾ ಇದ್ದಾರೆ. ಏನು ಕಾರ್ಯಕ್ರಮಕ್ಕೆ? ಯಾವುದೋ ಉತ್ಸವಗಳಂತೆ, ಟೂರ್ನಮೆಂಟ್ಗಳಂತೆ, ಇನ್ವಿಟೇಷನ್ ಕಾರ್ಡ್ ಎಲ್ಲ ಕೊಟ್ಟು ಹೋಗಿದ್ದಾರೆ. ಯೋಚನೆ ಮಾಡ್ತಾ ಇದ್ದೀನಿ ಹೋಗ್ಲಾ ಬೇಡವಾ ಅಂತ. ಯಾಕೆಂದರೆ ಕೆಲಸಗಳು ಇದೆ, ಆಫೀಸ್ ಕೆಲಸಗಳೆಲ್ಲ ತುಂಬ ಪೆಂಡಿಂಗ್ ಇವೆ, ಅವನು ನೋಡಬೇಕು. ಒಂದಷ್ಟು ಜನಕ್ಕಂತೂ ಜಾಸ್ತಿ ಪ್ರೀತಿ ನನ್ನ ಮೇಲೆ. ನೀವೇ ಕೇಳಿದ್ರೆ ಒಂದಷ್ಟು ಕ್ವಶನ್ಸು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಅವ್ರಿಗೆ ಗೊತ್ತೇ ಇರಲಿಲ್ಲ ನಾನು ಬಿಗ್ ಬಾಸ್ ಹೌಸ್ಗೆ ಹೋಗೋ ತನಕನೂ ಕೆಲವ್ರಿಗೆ ನಾನು ಈ ಥರ ಮಾಡಿದ್ದೀನಿ ಆ ಥರ ಮಾಡಿದ್ದೀನಿ ಅಂತ. ನೀವು ಬಂದಾಗಲೂ ಗೊತ್ತೇ ಇರಲಿಲ್ಲ ಇಂಟರ್ವ್ಯೂ ಮಾಡೋ ತನಕ. ನಮ್ಮ ಇಂಟರ್ವ್ಯೂ ಯೂಸ್ ಆಯ್ತಾ ನಿಮಗೆ? ತುಂಬ. ಇದೆ ಬಾಸ್ ಕ್ಯಾಬಿನ್, ಡ್ರೋನಾರ್ಕ್ ಏರೋಸ್ಪೇಸ್ನ ಬಾಸ್ ಕ್ಯಾಬಿನ್ ಇದು. ನಮ್ಮ ಪೂಜೆ ಮಾಡುವಂಥ ದೇವರು ಶನಿದೇವರು. ತುಂಬ ಒಂದಷ್ಟು ಡ್ರೋನ್ ಬಗ್ಗೆ ಎಲ್ಲ ನಾವೊಂದಷ್ಟು ಹೇಳಿದ್ವಿ, ನಮ್ಮ ಡ್ರೋನ್ ಬಗ್ಗೆ ಎಲ್ಲ ತೋರಿಸಿದ್ವಿ. ಒಂದಷ್ಟು ಆರ್ಡರ್ಗಳು ಬಂತು, 4-5 ಶಿವಮೊಗ್ಗದಿಂದ ಬಂತು. ಶಿವಮೊಗ್ಗಕ್ಕೆ ಡ್ರೋನ್ ಕೊಟ್ಟಿದ್ದೀವಿ. ಬಳ್ಳಾರಿಯಿಂದ ಬಂತು. ಅಂದರೆ ಫ್ರಾಂಚೈಸಿ ಮಾಡಲಲ್ಲಿ ಮಾಡ್ತಾ ಇದ್ವಿ. ಪುಟ್ಪುಟೇಜ್ ಇಟ್ಕೊಂಡು ಹೋಗ್ತಾರೆ ಅಷ್ಟೇ. ಈಗ ಯಾವುದು ಇನ್ನೊಂದು ಯಾವ ರಿಯಾಲಿಟಿ ಶೋಗೆ ಹೋಗ್ತೀರಿ ಅಂತ ಕೇಳ್ಬಿಟ್ಟು ನಾನು. ಹೌದಾ? ಇಲ್ಲ, ಬರೀ ಡ್ಯಾನ್ಸ್ ಅಷ್ಟೇ ಸದ್ಯಕ್ಕೆ ಮಾಡ್ತಿರೋದು. ಡ್ಯಾನ್ಸ್ ಯಾವಾಗ ಕಲ್ತ್ರಿ? ಏನೋ ಖುಷಿಯಾದಾಗ ಮಾಡ್ತಾ ಇದ್ದೆ ಮನೆ ಒಳಗಡೆ. ಅಪರೂಪಕ್ಕೆ ಯಾವಾಗಲಾರು ಯಾರಿಗೂ ಗೊತ್ತಿರಲಿಲ್ಲ ಡ್ಯಾನ್ಸ್ ಮಾಡೋದು. ಅಲ್ಲೂ ಸ್ವಲ್ಪ ಮನ್ಸಿಗೆ ಬೇಜಾರಾದಂಗಾಯ್ತು. ಆವಾಗ ಸುದೀಪ್ ಸರು ಅವರ ಇದು ಪಂಚಾಯತಿ ಮುಗಿಸಿದ್ಮೇಲೆ ಮಾಡಿ ಅಂದರು. ಒಂದ್ಸಲ ಸರಿಯಾಗಿ ಬರಲಿಲ್ಲ, ಇನ್ನೊಂದು ಸಲ ಮಾಡಿ ಅಂದರು. ಪಾಪ ಅವ್ರ ಪೇಷನ್ಸಿಂದ ತಗೊಂಡು ಬರೀ ವಾಕ್ ಮಾಡೋಕ್ಕೆ ಹೇಳಿದ್ದು. ಆ ಸಾಂಗ್ ಕೇಳ್ಬಿಟ್ಟು ನನಗೆ ಕುಣಿಬೇಕು ಅನ್ನಿಸ್ತು, ಕುಣಿದೆ. ಅಂದರೆ ಈ ಡ್ಯಾನ್ಸ್ ಅಂದರೆ ಸ್ಟೆಪ್ಸ್ ಅಂತ ಅಲ್ಲ ಸರ್, ಮನಸ್ಸಲ್ಲಿರೋ ದುಗ್ಡನ ಹೊರಗಡೆ ಹಾಕೋದು. ಕುಣಿಬೇಕು, ಚೆನ್ನಾಗಿ ಎನರ್ಜಿಯಾಗಿ ಕುಣಿಬೇಕು. ಕುಣಿದು ಮನಸ್ಸಲ್ಲಿರೋ ದುಃಖ ಎಲ್ಲ ಅಗ್ರ ಮಾಡಿ ಖುಷಿಯಾಗಿರಬೇಕು ಅಷ್ಟೇ. ಏನು ಲೈಫ್ ಅಂದ್ರೆ? ಈಗ ಲೈಫ್ ಅಂದರೆ ಏನಿಲ್ಲ, ಒಂದು ಸಂಸ್ಥೆ ಇದೆ, ನಡ್ಸ್ಕೊಂಡು ಹೋಗಬೇಕು, ಪ್ಲ್ಯಾನ್ ಮಾಡ್ಕೋಬೇಕು ನೀಟಾಗಿ, ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಇಟ್ಕೋಬೇಕು. ಚಿಕ್ಕದಾಗಿ ಪುಟ್ದಾಗೆ ಮಾಡ್ಕೊಂಡು ಹೋಗಬೇಕು. ಇನ್ನೊಂದಿಬ್ಬರನ್ನ ಎಕ್ಸ್ಟ್ರಾ ಕೆಲಸಕ್ಕೆ ತೊಗೊಂಡು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗಬೇಕು. ನನಗೆ ಯಾರೋ ಮೆಸೇಜ್ ಹಾಕಿದ್ದಾರೆ, ಹೇಳಿ ಸರ್ ಡ್ರೋನಾರ್ಕ್ ರಿಜಿಸ್ಟರ್ ಆಗಿಲ್ಲ ಸರ್, ಅದೊಂದು ಮತ್ತೆ ಒಂದು ಫ್ರಾಡ್ ಇರ್ಬೇಕು ನೋಡಿ ಸರ್ ಹಾಗೆ ಹೀಗೆ ಅಂತ. ರಿಜಿಸ್ಟರ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ಸುಮ್ಮನೆ ನನ್ನ ಬದುಕಕ್ಕೆ ಬಿಟ್ಬಿಡಿ. ಮೀಡಿಯಾದವ್ರಿಗೆ ಯಾಕೆ ಮೆಸೇಜ್ ಮಾಡ್ತೀರಾ ಅಲ್ವಾ ಸರ್? ಮೀಡಿಯಾಗೆ ಯಾಕೆ ಮೆಸೇಜ್ ಮಾಡ್ತೀರಾ? ಪಾಪ್ಯುಲರ್ ಇದ್ದೀನ ಅಂತದನ್ನ ಸರ್. ಹೋಗ್ಬಿಟ್ಟು ಕಂಪ್ಲೇಂಟ್ ಆದರೂ ಕೊಡ್ಬೇಕು ಸರ್, ಅರೆಸ್ಟ್ ಆದರೂ ಮಾಡಿಸ್ಬೇಕು. ದಯವಿಟ್ಟು ಆ ಕೆಲಸ ಮಾಡಿ. ಸುಮ್ಮನೆ ಮೀಡಿಯಾದಲ್ಲಿ ಕೂತ್ಕೊಂಡು ಮಾನಹಾರ ಮಾಡಬೇಡಿ, ಇಲ್ಲ ಬದುಕಕ್ಕೆ ಬಿಟ್ಬಿಡಿ. ಯಾಕೆ ಮಾನಹಾರ ಮಾಡ್ತೀರಾ ಕೂತ್ಕೊಂಡು? ಈಗ ನೀವೇ ಚೆಕ್ ಮಾಡಿದ್ದೀರಾ ನನ್ನ ಬ್ಯಾಕ್ಗ್ರೌಂಡ್ ಏನು, ಎಲ್ಲ ಗೊತ್ತು, ಎಲ್ರಿಗೂ ಗೊತ್ತು ಏನು ಅಂತ. ಬದುಕಕ್ಕೆ ಬಿಡಿ ಅಷ್ಟೇ, ಹೊಸ ಲೈಫ್ ಅಷ್ಟೇ. ನಡೆಯೋನು ಮನುಜ ಕಣ.